ಕುಶಾಲನಗರ ತಾಲೂಕಿನ 7ನೇ ಹೊಸಕೋಟೆ ಗ್ರಾಮದ ಕಲ್ಲುಕೋರೆ ರಸ್ತೆಯಲ್ಲಿರುವ ಮಹಾಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಸ್ಥಳೀಯ ನಿವಾಸಿಯೊಬ್ಬರು ವಿನಾಕಾರಣ ಕಿರುಕುಳ ನೀಡುತ್ತಿದ್ದಾರೆ ಎಂದು ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯವರು ಹಾಗೂ ಗ್ರಾಮಸ್ಥರು ಆರೋಪಿಸಿದ್ದಾರೆ. 29 ಸೆಂಟ್ ಜಾಗದಲ್ಲಿ 2016-17ರಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಆರಂಭಿಸಲಾಗಿದೆ. ದೇವಾಲಯ ನಿರ್ಮಾಣಕ್ಕೆ ಎಂಪಿ, ಎಂಎಲ್ಎ, ಎಂಎಲ್ಸಿ ಅನುದಾನ ದೊರೆತಿದೆ. ಅಡಿಪಾಯ ಕಾರ್ಯವೂ ನಡೆದಿದೆ. ಆದರೆ ಸ್ಥಳೀಯರೊಬ್ಬರು ದೇವಾಲಯದ ಜಾಗಕ್ಕೆ ಹೊಂದಿಕೊಂಡಂತಿರುವ ಅಡಿಕೆ ತೋಟಕ್ಕೆ ದಾರಿ ಒದಗಿಸಬೇಕೆಂದು ಪಟ್ಟು ಹಿಡಿದು ಅನಗತ್ಯ ಕಿರುಕುಳ ನೀಡುತ್ತಿದ್ದಾರೆ ಎಂದು ದೇವಾಲಯ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ದಾಸಂಡ ರಮೇಶ್ ಆರೋಪಿಸಿದ್ದಾರೆ. ಅಡಿಕೆ ತೋಟಕ್ಕೆ ಸಂಪರ್ಕ ವ್ಯವಸ್ಥೆ ಇದ್ದರೂ ಕೂಡ ದೇವಾಲಯ ಜಾಗದ ಮೇಲೆ ಕಣ್ಣು ಹಾಕಿ ನಮ್ಮ ವಿರುದ್ಧ ಅರಣ್ಯ ಹಾಗೂ ಪೊಲೀಸ್ ಇಲಾಖೆಗೆ ದೂರು ನೀಡಿದ್ದಾರೆ. ಬ್ರಿಟಿಷರ ಕಾಲದಲ್ಲೇ ಈ ದೇವಾಲಯಕ್ಕೆ ದಾನವಾಗಿ ಜಾಗ ದೊರೆತಿರುವ ಬಗ್ಗೆ ನಮ್ಮಲ್ಲಿ ದಾಖಲೆಗಳಿವೆ. ಇದೇ ರೀತಿ ಕಿರುಕುಳ ಮುಂದುವರೆದರೆ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಲಾಗುವುದು ಎಂದು ಸಮಿತಿಯ ನಿರ್ದೇಶಕರಾದ ದಾಸಂಡ ಜಗದೀಶ್ ಮಾದಪ್ಪ, ಬಿಎಸ್ ಬಾಲಕೃಷ್ಣ ರೈ, ಬಿಎಸ್ ಜಗನ್ನಾಥ ರೈ ಮತ್ತಿತರರು ಎಚ್ಚರಿಸಿದ್ದಾರೆ. ಯಾಕೆಂತೇಳಿದ್ರೆ ನಮ್ಮ ಗಣಪತಿ ದೇವಸ್ಥಾನದಲ್ಲಿ ಪ್ರಶ್ನೆ ಮಡಗಿದಾಗ ಅವಾಗೊಂದು ದೊಡ್ಡ ಒಂದು ಪ್ರಶ್ನೆ ಬಂತು ಅಂತ ಹೇಳಿದ್ರೆ, ನೀವು ತಂದೆನ ಬಿಟ್ಟು ಮಗನ ಹೇಗೆ ಮಾಡ್ತೀವಿ ಅಂತೇಳಿ ಅದಕ್ಕೆ ನಾವು ಏನು ಕಾರಣಾಂತರವಾಗಿ ನಾವು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಮಾಡಬೇಕು ಅಂತೇಳಿ ಹೇಳಿದ್ದೀವಿ. ನಾವು ಎಲ್ಲ ಅವರು ಒಪ್ಪಿಗೆ ಪ್ರಕಾರ, ಪ್ರಶ್ನೆ ಪ್ರಕಾರ ಅದು ಏನಾಯಿತು ಅಂತ ಹೇಳಿದ್ರೆ, ಕೆಲಸ ಮಾಡಬೇಕಾದ್ರೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ನಮಗೆ. ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ನಡೀತಾ ಬರ್ತಾಯಿತ್ತು. MP ಫಂಡ್ ಬಂದಿದೆ, MLC ಫಂಡ್ ಬಂದಿದೆ, ಇದೆಲ್ಲ ಫಂಡ್ ಆಗಿದೆ. ಮತ್ತು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಲೆಟ್ರ್ ತೊಗೊಂಡಿದ್ದೀವಿ ನಾವು ಎಲ್ಲ ಒಂದು. ಮತ್ತು ನಮ್ಮ ಟ್ರಸ್ಟ್ ಡೀಡ್ ಆಗಿದೆ. ಯಾವುದೇ ರೀತಿಯಲ್ಲೂ ತೊಂದರೆ ಆಗದಂಗೆ ಟ್ರಸ್ಟ್ ಡೀಡು ಮಾಡ್ಕೊಂಡಿದ್ದೀವಿ. ನಾವು ಏನು ಕಾನೂನುಬದ್ಧವಾಗಿ ನಡೀತಾ ಇದ್ದೀವಿ. ಬಟ್ ಇವ್ರು ಏನಂತಂದರೆ, ಈಗ ಇದಕ್ಕೆ ತೊಂದರೆ ಮಾಡ್ತಾ ಇರೋದು ಯಾರು ಅಂತ ಹೇಳಿದ್ರೆ, ಇವರು ಮೊದಲಿಂದೆ ಇಲ್ಲೆಲ್ಲ ಸುತ್ತಮುತ್ತ ಜಾಗ ಅವ್ರದ್ದೇ ಇತ್ತು. ಅವ್ರದ್ದು ಅಜ್ಜನ ಕಾಲದಿಂದ ಅಂತ ಹೇಳ್ತಾರೆ. ಎಲ್ಲ ಇದು ಸುತ್ತಮುತ್ತ ಜಾಗ ಎಲ್ಲ ಮಾಡ್ಕೊಬಿಟ್ಟಿದ್ದಾರೆ. ಮಾಡಿಕೊಂಡು ಇವ್ರಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲ. ಈಗ ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ದೇವಸ್ಥಾನದಿಂದ ದಾರಿ ಬೇಕು ಅಂತೇಳಿ ಅವ್ರು ಒದ್ದಾಡ್ತಾ ಇದ್ದಾರೆ. ಯಾಕೆಂದರೆ ದೇವಸ್ಥಾನದ ಯಾವುದೇ ಕಾರಣಕ್ಕೂ ಕೊಡೋಂಗಿಲ್ಲ. ಕೊಟ್ಟರೆ ನಮಗೆ ತೊಂದರೆ ಆಗ್ತದೆ. ಅವ್ರಿಗೆ ಮತ್ತೆ ಬೇಗ ದಾರಿ ಇದೆ. ಅವ್ರಿಗೆ ದಾರಿಯಿಂದ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಏನಂದರೆ ಯಾಕೆಂದರೆ ಅದನ್ನು ನಾವು ಏನಾದರೂ ಕೊಟ್ಟರೆ ನಾಳೆಗೆ ನಮ್ಮ ಮೇಲೆ ಬೇಗಾದರೂ ನಮ್ಮ ಮೇಲೆ ಕೇಸ್ ಹಾಕ್ಬೋದು. ಬೇಗ ಹೆಂಗೆ ಕೊಟ್ಟರೆ ಏನು ಅಂತೇಳಿ ನಮ್ಮ ಮೇಲೆ ಪ್ರಶ್ನೆ ಉಟ್ಕೊಳ್ತದೆ. ಅದಕ್ಕೆ ಪೊಲೀಸ್ ಎಲ್ಲ ನಮ್ಮ ಕೈಲಿ ದಾಖಲಾತಿ ಇದೆ. ಅದಕ್ಕಾಗಿ ನಾವು ಪೊಲೀಸ್ಗೆ ಹೋಗಲಿಲ್ಲ. ಅವರೇ ಹೋಗಿದ್ದಾರೆ ಪೊಲೀಸಿಗೆ. ಪೊಲೀಸ್ ಬಂದರು, ಎಲ್ಲ ನೋಡಿದ್ರು. ಇಲ್ಲಪ್ಪ, ನಮ್ದು ಇದಕ್ಕೆ ನಿಮಗೆ ತೊಂದರೆ ಮಾಡೋಂಗಿಲ್ಲ, ನೀವು ಕೆಲಸ ಮುಂದುವರಿಸಿ ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಅವರು ಬಂದಿದ್ದರು, ರೇಂಜರು ಬಂದಿದ್ದರು. ರೇಂಜಾಗೆಲ್ಲ ನೋಡಿಯಪ್ಪ, ನೀವು ಲೆಟ್ರ್ ಎಲ್ಲ ಇದೆ, ನಮಗೆ ಯಾವುದೇ ರೀತಿ ನಿಮಗೆ ತೊಂದರೆ ಮಾಡೋಕ್ಕಾಗೋದಿಲ್ಲ, ನೀವು ಕೆಲಸ ಮುಂದುವರಿಸಿ ಅಂತೇಳಿ ಅವರು ರೇಂಜರು ಸಮೇತ ಹೇಳಿ ಹೋಗಿದ್ದಾರೆ. ಮತ್ತು ಏನಂತಾರೆ, ಕೋರ್ಟಿಗೆ ಕರೆಸಿದ್ದಾರೆ. ಇವಾಗ ನಾವು ಕೋರ್ಟಿಗೆ ಅವ್ರು ಯಾರು ಬಂದಿಲ್ಲ, ಅವ್ರು ಕೊಡಲಿಕ್ಕಾಗಲಿಲ್ಲ. ಇವನ್ ತಹಸೀಲ್ದಾರ್ಗೂ ಪರ್ಮಿಷನ್ ಕೊಡೋಕ್ಕಾಗಲಿಲ್ಲ. ಯಾಕೆಂತ ಹೇಳಿದ್ರೆ ಅವರಿಗೆ ಆಫೀಸರ್ಸಿಗೆ ಗೊತ್ತಿದೆ. ಅವರು ಇಲ್ಲದ ಜಾಗಕ್ಕೆ ಪರ್ಮಿಷನ್ ಕೊಟ್ಟರೆ ಅವ್ರಿಗೆ ಸಸ್ಪೆಂಡ್ ಆಗಿ ಬೇಗ ಏನೇನು ಆಗ್ತದೆ ಅಂತ ಗೊತ್ತಿರ್ತದಲ್ವಾ. ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದ್ರೆ ನಮಗೆ ಎಲ್ಲ ಪರ್ಮಿಷನ್ ತೊಗೊಂಡಿದ್ದೀವಿ ನಾವು. ಯಾಕೆಂತ ಹೇಳಿದ್ರೆ ಮಾಧ್ಯಮದವ್ರನ್ನ ಮತ್ತು ಪತ್ರಕರ್ತರನ್ನ ಇವತ್ತಿಂದ ಈ ಪರಿಸ್ಥಿತಿ ತಮಗೆಲ್ಲರಿಗೂ ತಿಳುವಳಿಕೆ ಆಗಬೇಕು. ಇದಾದ ಮತ್ತೆ ಮುಂದಕ್ಕೆ ಇದೇ ಕಿರುಕುಳ ಕೊಡ್ತಾ ಬಂದರೆ ನಾವು ಇನ್ನು ಮುಂದಿನ ಕ್ರಮ ಅದೇ ಈ ಕಟ್ಟಲಿಕ್ಕಾಗಿ ನಾವು ಈಗ ಒತ್ತಾಡ್ತಾ ಇದ್ದೀವಿ. ಎಲ್ಲ ಆಗಿದೆ. ಆಗೋ ಮಧ್ಯದಲ್ಲಿ ಈ ಪಕ್ಕದವರು ದಾರಿಗೆ ಒತ್ತಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾದ ವ್ಯವಸ್ಥೆ ಆಗಬೇಕು. ಅಂದರೆ ಕಟ್ಟಬಾರ್ದು, ನಮಗೆ ದಾರಿ ಕೊಡಬೇಕು. ಅವರೀಗ ಎಲ್ಲಿ ಬೇಕೋ ಅಲ್ಲಿ ಕೊಡಬೇಕು. ಅವರಿಗೆ ಅಕ್ಕಪಕ್ಕ ಎಲ್ಲ ಇವರಿಗೆ ಪಕ್ಕದಲ್ಲಿ ಅವ್ರದ್ದೇ ಜಾಗ ಇತ್ತು, ಅದನ್ನು ಮಾರಿದ್ದಾರೆ. ಅಲ್ಲಿ ದಾರಿ ಮಾಡ್ಕೊಳ್ಬೋದಿತ್ತು. 4 ಸುತ್ತಿನಲ್ಲಿ ಕೂಡ ಅವ್ರದ್ದೇ ಜಾಗ, ಅದೆಲ್ಲ ಮಾರಿಯಾಗಿದೆ. ಮಾರಿಯಾಗಿ ದೇವಸ್ಥಾನದ ಜಾಗ ಕೇಳ್ತಿದ್ದಾರೆ. ಈ ಸಂದರ್ಭ ಸಮಿತಿ ನಿರ್ದೇಶಕರಾದ ರಿಜೇಶ್, ಕಿರಣ್, ಜೀವನ್, ಈರಪ್ಪ, ಕುಮಾರ್, ಶಿವಪ್ಪ, ರುಕ್ಮಯ್ಯ, ಮಹೇಶ್, ಶರವಣ, ವಿಕ್ರಮ್, ಸುಜು, ಸುನಿಲ್, ಪೆಮ್ಮಯ್ಯ, ಆಕಾಶ್, ರಾಜ, ನಂದ, ಪೊನ್ನಪ್ಪ, ಮಹೇಶ್, ರಮೇಶ್, ಬಸವರಾಜ್, ಉಣ್ಣಿ, ಜೀವನ್, ಚಂದ್ರ, ಚೇತನ್, ಶೇಖರ್ ಮತ್ತಿತರರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಕುಶಾಲನಗರ.